ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಲಕ್ಷ್ಮೀ ಹಯಗ್ರೀವಾಯ ನಮಃ ಲಕ್ಷ್ಮೀ ವೆಂಕಟೇಶಾಯ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮಾವರಾನನೆ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಸೀತಾ ಲಕ್ಷ್ಮಣ ಶತ್ರುಘ್ನ ಹನುಮ ಸಮೇತ ಸೀತಾರಾಮಚಂದ್ರ ಪ್ರಭುವರದ ಗೋವಿಂದ ಗೋವಿಂದ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿಧ್ವಾಂತರವಹೇ ವೈಷ್ಣವೇಂದ್ರೇ ವರಂದ್ರಹೇ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇತ್. ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಲಿ. ಶ್ರೀ ವಿಶೇಷವಾಗಿರ್ತಕ್ಕಂಥ ಜೈ ಶ್ರೀರಾಮ್ ಅಂತಕ್ಕಂಥ ಚಾನಲ್ನ ವಿಶೇಷವಾಗಿ ಬಿಡುಗಡೆ ಮಾಡ್ತಾ ಇದ್ದೀವಿ. ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಇದರಲ್ಲಿ ವಿಶೇಷ ಏನಪ್ಪ ಅಂತಂದರೆ ಸನಾತನ ಧರ್ಮ ಹೇಗಿದೆ ಅಂತಂದರೆ, ಒಬ್ಬ ಮನುಷ್ಯ ಹುಟ್ಟಿದಾಗ ಹೇಗಿತ್ತು ರಾಮದೇವರ ಒಂದು ವಿಶೇಷ ಅನುಗ್ರಹ ಹೇಗಿತ್ತು. ಕೃತಿಯುಗ, ತ್ರೇತಾಯುಗ, ದ್ವಾಪರ, ಕಲಿ ಈ 4 ಯುಗದಲ್ಲಿ ಇರ್ತಕ್ಕಂಥ ಭಗವಂತ ವಿಶೇಷವಾಗಿ ರಾಮದೇವರ ಕಾಲದಲ್ಲಿ ಏನೇನು ಮಾಡಿದ್ರು. ತ್ರೇತಾಯುಗದಲ್ಲಿ ಕೃಷ್ಣನ ಅವತಾರ ಆಯಿತು, ಹೇಗಿತ್ತು. ಕೃತಿಯುಗದಲ್ಲಿ ಕಲಿಯುಗದಲ್ಲಿ ವಿಶೇಷವಾಗಿ ಯಾವ ಥರ ಆಗ್ತಾಯಿತ್ತು ಅಂತೇಳಿ ಎಲ್ಲ ಈ ಚಾನಲ್ನಲ್ಲಿ ನೋಡ್ತಕ್ಕಂಥ ಭಾಗ್ಯ ಎಲ್ಲರಿಗೂ ಇದೆ. ಇಂಥ ಜೈ ಶ್ರೀರಾಮ್ ಅಂತಕ್ಕಂಥ ಚಾನಲ್ನ ಪ್ರತಿಯೊಬ್ಬರು ನೋಡಿ. ಪ್ರತಿಯೊಂದು ಗ್ರಾಮಗಳಲ್ಲೂ ಒಂದೊಂದು ಗ್ರಾಮದಲ್ಲಿ ವಾಯುದೇವರು ಇರ್ತಾರೆ, ಹನುಮಂತ ದೇವರು ಇರ್ತಾರೆ. ಹನುಮಂತ ದೇವರನ್ನು ಎಲ್ಲ ಗ್ರಾಮಕ್ಕೂ ಬಂದು ಅವರು ಆ ವಾಯುದೇವರನ್ನು ಶೂಟ್ ಮಾಡಿ ಪ್ರತಿಯೊಂದು ಗ್ರಾಮದಲ್ಲೂ ನೋಡಿಸ್ತಕ್ಕಂಥ ಭಾಗ್ಯ ನಿಮಗೆ ನೋಡ್ತಕ್ಕಂಥ ಭಾಗ್ಯ ಇದೆ. ವ್ಯಾಸರಾಜರು ವಿಶೇಷವಾಗಿ 734 ಮುಖ್ಯ ಪ್ರಾಣದೇವರನ್ನು ಮಾಡಿದ್ದಾರೆ. ಅದನ್ನೆಲ್ಲ ನೋಡಿಸ್ತಕ್ಕಂಥ ಭಾಗ್ಯ ಇದೆ. ಅದರಲ್ಲೂ ವಿಶೇಷವಾಗಿ ಏನಪ್ಪ ಅಂತಂದರೆ, ಇವರು ಗುರುಗಳ ಭಕ್ತರು, ರಾಯರ ಭಕ್ತರು ಇವರು. ರಾಘವೇಂದ್ರ ಸ್ವಾಮಿಗಳು ಅಲ್ಲಿ ಬೃಂದಾವನಸ್ಥರಾಗಬೇಕಾದ್ರೆ ರಾಮದೇವರು ಒಂದು ತಾಸು ಕೂತಿದ್ದಕ್ಕೋಸ್ಕರವಾಗಿ ಆ ಬೃಂದಾವನವನ್ನು ರಾಯರ ಮಂತ್ರಾಲಯದಲ್ಲಿ ಆ ಬೃಂದಾವನ ಕೆತ್ತನೆ ಮಾಡಿ ಆ ಬೃಂದಾವನ ಪ್ರತಿಷ್ಠಾಪನೆ ಮಾಡಿ ಅವರ ಒಂದು ಇದರಲ್ಲಿದೆ. ಅದಕ್ಕೋಸ್ಕರವಾಗಿ ಈ ಚಾನಲ್ನ ಜೈ ಶ್ರೀರಾಮ್ ಅಂತಕ್ಕಂಥ ಚಾನಲ್ ಮಾಡ್ತಾ ಇದ್ದಾರೆ. ಎಲ್ಲ ರಾಮದೇವರು ಎಲ್ಲೆಲ್ಲಿ ದೇವಸ್ಥಾನಗಳಿದೆ, ಹಿಂದೂ ಧರ್ಮಗಳ ಒಂದು ದೇವಸ್ಥಾನಗಳು, ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಆ ಭಗವಂತನ ಒಂದು ಅನುಗ್ರಹ, ಗುರುಗಳ ಅನುಗ್ರಹದಿಂದ, ರಾಮದೇವರ ಅನುಗ್ರಹ, ಮುಖ್ಯ ಪ್ರಾಣದೇವರ ಅನುಗ್ರಹದಿಂದ ಈ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇಂಥ ಜೈ ಶ್ರೀರಾಮ ಅಂತಕ್ಕಂಥ ಒಂದು ಚಾನಲ್ನ ಪ್ರತಿಯೊಬ್ಬರು ನೋಡಿರಿ. ಎಲ್ಲರಿಗೂ ಭಗವಂತ ಆರೋಗ್ಯವನ್ನು ಕೊಡಲಿ, ಭಾಗ್ಯ, ಧನ, ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಸೀತಾ ಲಕ್ಷ್ಮಣ ಭರತ ಶತ್ರುಘ್ನ ಹನುಮಸಮೇತನಾಗಿರ್ತಕ್ಕಂಥ ರಾಮಚಂದ್ರ ಪ್ರಭು ವಿಶೇಷ ಎಲ್ಲರಿಗೂ ಅನುಗ್ರಹ ಮಾಡ್ತಕ್ಕಂಥವನಾಗ್ತಾನೆ. ಮತ್ತು ರಾಮದೇವರು ವನವಾಸಕ್ಕೆ ಹೋದರು. ಅವರು ರಾಜರು. ಅವರು ಏನು ಮಾಡಿದ್ರು ಅಂತಂದರೆ, ವಿಶೇಷವಾಗಿ ಅವರ ಒಂದು ಪಾದುಕೆಯನ್ನು ಆ ಜಾಗದಲ್ಲಿಟ್ಟರಂತೆ. ಆ ಜಾಗದಲ್ಲಿಟ್ಟು ಅದನ್ನೇ ಪೂಜೆ ಮಾಡಿದ್ರಂತೆ. ಎಲ್ಲ ರಾಮದೇವರು ಸೀತಾದೇವರು ಹುಡ್ಕೊಂಡು ಬಂದಾಗ ಅಲ್ಲಿ ರಾಜ್ಯವನ್ನು ಆಳ್ತಾಯಿದ್ದು ಯಾರೂ ಇಲ್ಲ, ರಾಮದೇವರೇ ಆಳ್ತಾಯಿದ್ರು. ಆ ಪಾದುಕೆ ಇತ್ತಲ್ಲ, ರಾಮದೇವರ ಪಾದುಕೆ, ಈಗಲೂ ರಾಮದೇವರ ಪಾದುಕೆ, ಇದೆಲ್ಲ ನೋಡಿಸ್ತಾರೆ ಇಂಥ ಚಾನಲ್ನ ಶ್ರೀರಾಮ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂತೆ ಜೈ ಶ್ರೀರಾಮ್ ಅಂತಕ್ಕಂಥ ಚಾನಲ್ನ ಪ್ರತಿಯೊಬ್ಬರು ನೋಡಿ ಭಗವಂತನ ಕೃಪೆ ಪಾತ್ರ ಆಗಿರಿ. ನಿಮ್ಮೆಲ್ಲರ ಅನುಗ್ರಹ ಈ ಚಾನಲ್ ಮೇಲೆ ಇರಲಿ. ಈ ಚಾನಲ್ ಬಹಳ ವಿಶೇಷವಾಗಿ ಓಡುತ್ತೆ ಅಂತಕ್ಕಂಥ ಭಾಗ್ಯ ಇದೆ. ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು. ಮಧ್ವಾಂತರದ ಭಾರತೀಶ ಅರ್ಪಣಮಸ್ತು.